ಚಾನಲ್ ಎಲ್ಲರೂ ಹೋಗಿದ್ದೀರಾ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ. ಸೊ ನಿನ್ನೆ ನನ್ನ ಅಕ್ಕನನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಂದಿದ್ದೇವೆ. ಸೊ ಹಾಸ್ಟೆಲ್ಗೆ ಹೋಗಿದ್ದಾಳೆ ಅವಳು. ಇವತ್ತು ಲಾಸ್ಟ್ ಡೇ ದೀಪಾವಳಿದು. ಇವತ್ತು ನಮ್ಮಲ್ಲಿ ದೀಪಾವಳಿ ಆಚರಿಸ್ತಾರೆ. ನೋಡುವ ಹೇಗೆ ಆಚರಿಸೋದೇನು ಅಂತ. ಒಬ್ಬಳೇ ಇರೋದು ನಾನು. ನಮ್ಮಲ್ಲಂತೂ ಏನು ಪಟಾಕಿ ತರಲಿಲ್ಲ. ಅಷ್ಟೊತ್ತು ಮಧ್ಯಾಹ್ನ ನಂತರ ಎಲ್ಲಾದರೂ ಆದರೆ ಹೋಗಿ ಪಟಾಕಿ ತೊಗೊಂಡು ಬರಬೇಕು. ಗೊತ್ತಿಲ್ಲ ಅಂತ ಪೊಲ್ಯೂಷನ್ ಆಗ್ತದೆ ಅಂತ ಸಹ ಬೇಡ ಅಂತ ಸಹ ಅನ್ನಿಸ್ತಿದೆ. ಬಟ್ ಎಲ್ಲರೂ ಪಟಾಕಿ ಬಿಡುವಾಗ ನಮಗೆ ಪಟಾಕಿ ಹಾಕ್ಬೇಕಂತ ಅನ್ನಿಸ್ತಿದೆ. ಪಟಾಕಿ ಇವಾಗ ಅಂತೂ ಸಂಜೆ ಯಾವಾಗಲೂ ನಮ್ಮ ಮನೇಲಿ ಇರ್ತದೆ ನಾರ್ಮಲಾಗಿ. ಹೇಗೆ ಗೊತ್ತುಂಟಾ, ಮೇಲೆಯಿಂದ ಗುಡುಗು ಸಿಡಿಲು ಅದೇ ಒಂದು ಪಟಾಕಿಯಾಗಿ ಹೋಗಿದೆ. ಸೊ ಹಾಗೆ ನೋಡಬೇಕು ಏನಾಗ್ತದೆ ಹೇಗೆ ಏನು ಅಂತ. ನಮ್ಮಲ್ಲಿ ಈ ದೀಪಾವಳಿಗೆ ಪ್ರತಿ ವರ್ಷ ರಂಗೋಲಿ ಹಾಕ್ತಾರೆ. ಸೊ ಈ ವರ್ಷ ನಾನು ರಂಗೋಲಿ ಹಾಕ್ತೇನೆ. ನೋಡುವ ಚಂದ ಬರ್ತದೆ. ಇನ್ನೊಂದು ಫ್ರೇಮ್ಗೆ ಕೊಡಬೇಕು ಅಂತಿದ್ದೇನೆ ನಾನು. ಅಷ್ಟು ಚಂದ ಬರಲಿಲ್ಲ ನಾನು ಅಂದ್ಕೊಂಡಾಗೆ. ಬಟ್ ಗ್ರಹನ್ ಅವರು ಕಾಲು ಕುತ್ತ ಮಾಡಿ ಮೊಬೈಲ್ ನೋಡ್ತಿದ್ದಾರೆ. ತೋಜು ನನ್ನ ಇಜ್ಜಿಯ ಹಾಯ್ ಹೇಳು. ಆಯ್ತಾ, ಕೂಗಿದಾನೆ ಹೇಗೆ. ವಿಡಿಯೋ ಕಾಲಲ್ಲಿ ಯಾರಿದ್ದಾರೆ ಅಂತ ನೀವು ಕೂಡ ನೋಡ್ಬೋದು. ನಮ್ಮ ಅಕ್ಕ. ಸೊ ಮಾತಾಡ್ಸ್ಬೋದು ನೀವು ಕೂಡ ನಮ್ಮ ಅಕ್ಕನ ಹತ್ರ. ಇಲ್ಲಿ ರಿಫ್ಲೆಕ್ಟ್ ಆಗ್ತದೆಯಾ? ಹಾಂ ಹೇಳಕ್ಕ, ಹೇಗಿತ್ತು ದೀಪಾವಳಿ ಹಾಸ್ಟೆಲಲ್ಲಿ? ಅದೇ ಹೇಳಿದ್ದೀನಿ ನಿನ್ನೆ ಸೆಲೆಬ್ರೇಷನ್ ಉಂಟು ಅಂತ. ಹೌದಾ? ಏನಾದರೂ ಹೇಳು ಲಾಗಲ್ಲಿ. ಅವನು ಅಡಿಗೆ ಮಾಡ್ತಿದ್ದಾನೆ ಗೈಸಿಲಿ ನಿಂತುಕೊಂಡು. ಮಾಡು. ಒಂದು ಪ್ಲೇಟ್ ಕೊಡು ಅಕ್ಕನಿಗೆ. ನನಗೆ ಮಸಾಲೆ ಪೂರಿ ಬೇಕದು. ಅಕ್ಕನಿಗೆ ಮಸಾಲೆ ಪೂರಿ ಕೊಡು. ಕೊಕ್ಕ ಪೀಸು ಈಗ ಬಾಬೆ ವಿಶುತ್ತು. ಸೊ ಗೈಸ್, ನಾನಿವಾಗ ರಂಗೋಲಿ ಹಾಕ್ತಾ ಇದ್ದೇನೆ. ಈ ಸಲ ಅಕ್ಕ ಇಲ್ಲ ದೀಪಾವಳಿ, ನಾನೊಬ್ಳೆ. ಸೊ ನಾನೊಬ್ಳೆ ರಂಗೋಲಿ ಹಾಕಬೇಕು. ಆ್ಯಂಡ್ ವಿಡಿಯೋ ತೆಗಿಲಿಕ್ಕೂ ಯಾರೂ ಇಲ್ಲ. ಹೇಗೋ ನಾನೊಬ್ಳೆ ಮ್ಯಾನೇಜ್ ಮಾಡಿಕೊಂಡು ತೆಗಿಬೇಕು. ಸೊ ರಂಗೋಲಿ ಸೊ ಗೈಸ್, ಫೈನಲಿ ನನ್ನ ರಂಗೋಲಿ ಕಂಪ್ಲೀಟ್ ಮಾಡಿದ್ದೇನೆ. ಹೀಗಾಗಿದೆ ಉಂಟು. ಅದು ಚೆಂದ ಆಗಲಿಲ್ಲ ಅಂತ. ಬಟ್ ನಾನು ರಂಗೋಲಿ ಮಾಡಿದ ಹುಡುಗಿ. ಬಟ್ ಆದ ಕಾರಣ ನನಗೆ ಅದು ಚೆಂದ ಅಂತ ಅನಿಸಿದೆ. ಈ ಅಮ್ಮ ಮಾಡೋ ಎಕ್ಸರ್ಸೈಸಲ್ಲಿ ಇಲ್ಲಿ ಕಾಣ್ತಾ ಉಂಟು. ನನ್ನ ಅತ್ತಿಗೆ ಫಿಸಿಯೋಥೆರಪಿಸ್ಟ್, ಅವರು ಹೇಳಿಕೊಟ್ಟ ಕೆಲವೊಂದು ಎಕ್ಸರ್ಸೈಸ್ನ ನಮ್ಮ ಇಲ್ಲಿ ಮಾಡ್ತಿದ್ದಾರೆ. ನೀವು ನೋಡ್ಬೋದು, ನಮ್ಮ ಮನೆಯಲ್ಲಿ ಗೂಡುದೀಪ ಹಾಕಿದ್ದಾರೆ. ನಿನ್ನೆ ಹಾಕಿದ್ರು, ಬಟ್ ನಾನು ಇವತ್ತು ವಿಡಿಯೋ ತೆಗಿತಿದ್ದೇನೆ. ಸೊ ಗೈಸ್, ಇವಾಗ ನಾವು ಪಟಾಕಿ ತರಲಿಕ್ಕೆ ಅಂತ ಹೋಗ್ತಿದ್ದೇವೆ. ನಾನು ನನ್ನ ಅಪ್ಪ ಇಬ್ಬರೇ ಹೋಗ್ತಿರೋದು. ಯಾಕಂದರೆ ಅಕ್ಕ ಇಲ್ಲ ಆ್ಯಂಡ್ ಅಮ್ಮ ಮನೆಯಲ್ಲಿದ್ದಾರೆ. ಸೊ ನಾವೀಗ ಅಪ್ಪ ಹೋಗಿ ಪಟಾಕಿ ಇಟ್ಕೊಂಬರುವ. ಸೊ ಗೈಸ್, ಇದು ಮಾಲಿಂಗೇಶ್ವರ ಇದು ಅಂಗಳದ ಗ್ರೌಂಡಲ್ಲಿ ಆಯಿತಾ, ದೇವರದ್ದು. ಅಲ್ಲಿ ಫುಲ್ ಪಟಾಕಿ ಶಾಪ್ಸ್. ಸೊ ಗೈಸ್, ನಾ ಈಗ ಮಳೆಗೆ ಐಸ್ ಕ್ರೀಮ್ ತಿಂತಿದ್ದೇನೆ. ಮಳೆಗೆ ಐಸ್ ಕ್ರೀಮ್ ತಿನ್ನೋ ಫೀಲಿಂಗ್ ಉಂಟಲ್ಲ, ಅಷ್ಟು ಚಂದ ಇರ್ತದೆ. ಸೊ ಗೈಸ್, ಈಗ ನಮ್ಮಲ್ಲಿ ದೀಪ ಇಡ್ತಾ ಇದ್ದಾರೆ ಇಲ್ಲೆಲ್ಲ. ಸೊ ಎಂತ ಅಂದರೆ, ದೀಪಾವಳಿ ಹಬ್ಬಕ್ಕೆ ಪಟಾಕಿ ಹೊಡೆಯುವ ಅಂತ ಹೇಳಿದರೆ ಮಳೆ ಜೋರುಂಟು. ಹೇಗೆ ಪಟಾಕಿ ಹೊಡಿದು ಗೊತ್ತಿಲ್ಲ, ಹೇಗೆ ದೀಪ ಹಚ್ಚೋದು ಮೇಲೆ ಟ್ಯಾರಿಸಲ್ಲಿ ಗೊತ್ತಿಲ್ಲ. ಇಲ್ಲಿ ಇಡ್ತಿದ್ದಾರೆ ಅಪ್ಪ. ರಂಗೋಳಿಗೆ ಒಂದು ಸ್ವಲ್ಪ ಇಟ್ಟಿದ್ದಾರೆ, ಮತ್ತು ಇಲ್ಲೆಲ್ಲ ಸ್ವಲ್ಪ ಹಾಕಿದ್ದೇವೆ ಅಷ್ಟೆ. ಹಾಂ ಹಾಂ.
ಪಟಾಕಿ ಬಿಡುವ ಅಂತ ಅಷ್ಟೆಲ್ಲ ಪಟಾಕಿ ತಂದರು ಗೈಸ್. ಮಳೆ ಹೇಗೆ ಬಿಡುದು ಪಟಾಕಿ? ನನ್ನ ಹತ್ರ ಇರೋದು ಸುರ್ಸುರು ಕಡ್ಡಿ. ಈಗ ಅದೊಂದೇ ಅದೇ ಏನೋ ಒಂದು ಕಡ್ಡಿ. ಸೊ ಅದನ್ನೊಂದೇ ಈಗ ನಮಗೆ ಸುಡಲಿಕ್ಕೆ ಕೊಡಬೇಕಷ್ಟೆ. ಉಲ ಮುಲ್ಪ ಹೊತ್ತೊಂದು ಇಜ್ಜಿ ಮಾರೆ. ಇಷ್ಟೇ, ದೀಪಾವಳಿ ಇಷ್ಟಲ್ಲೇ ಮುಗಿಬೇಕಷ್ಟೆ. ಫೋಕಸ್ ಆಗ್ತಿಜ್ಜಿ ಮಾರೆ. ಆಯ್ತು ಅಬ್ಬ ಎನ್ನ ಫೋನ್ ಫೋಕಸ್ ಯಾವೊಂದು ಇಜ್ಜಿ ಫೋಕಸ್ ಆಗ್ತಿಲ್ಲ ಸರಿಯಾಗಿ. ಇಷ್ಟೇ ಗೈಸ್ ನಮ್ಮ ಇಲ್ಲಿ. ಏನಾಯ್ತು ಗೊತ್ತಿನ ಗೈಸ್, ನನ್ನ ಕಣ್ಣಿಗೆ ಕಲ್ಲು ಬಿದ್ದು ಈಗ ಒಂದು ಕಣ್ಣು ಓಪನ್ ಸಹ ಮಾಡ್ಲಿಕ್ಕೆ ಆಗ್ತಿಲ್ಲ ಸರಿಯಾಗಿ. ಹಾಗೆಲ್ಲ ಆಯ್ತು ಈಗ. ಹಾಂ ನಿಮಗೆಲ್ಲ ಒಂದು ಮೆಸೇಜ್ ಎಂತ ಅಂದರೆ, ಬೀಡಿ ಪಟಾಕಿಯಿಂದ ಇದೆಲ್ಲ ಆದದ್ದು. ಎಂತ ಅಂದರೆ, ಬೀಡಿ ಪಟಾಕಿ ಬಿಸಾಕುವಾಗ ಕೈಯಲ್ಲೇ ಹೊಡೆದು ಅದರ ಮದ್ದು ನನ್ನ ಕಣ್ಣಿನ ಐಬೋಲ್ನ ಸೈಡಿಗೆ ಬಿದ್ದು ಅಲ್ಲಿ ಕೊಯ್ದಾಗಿ ಅದರೊಳಗೆ ಸೇರಿಕೊಂಡದು. ಸೊ ಎಲ್ಲರಿಗೂ, ಮಕ್ಕಳು ಯಾರು ಕೂಡ ಯೂಸ್ ಮಾಡಿಬಿಡಿ. ಅಂದರೆ ನಾನು ಯೂಸ್ ಮಾಡಿದ್ದಲ್ಲ, ಬೇರೆಯವ್ರು ಯೂಸ್ ಮಾಡಿದೆ, ನನ್ನ ಕಣ್ಣಿಗೆ ಬಿದ್ದದ್ದು. ಸೊ ಹೀಗಾಗಿದೆ. ಅಂದರೆ ನಾಳಾದ್ಮೇಲೆ ತೆಗಿಬೋದು ಹೇಳಿದ್ದಾರೆ ಬ್ಯಾಂಡೇಜ್, ಬಟ್ ಇವತ್ತಿಗೆ ಇರಬೇಕು ಅಂತ ಹೇಳಿದ್ದಾರೆ. ಇದೇ ಬೀಡಿ ಪಟಾಕಿಯಿಂದ ಹೇಳ್ತಾರೆ ಇದನ್ನು. ಅದು ಇಲ್ಲಿಂದ ಇಲ್ಲಿ ಮದ್ದು ಇರ್ತದಲ್ವ, ಈ ಮದ್ದು ಕಣ್ಣಿಗೆ ರಟ್ಟಿತ್ತು. ಸೊ ಇಷ್ಟೆಲ್ಲ ಆಗಿದೆ ಇವಾಗ.